ಕುಂಟು ನೆಪಗಳು ಪ್ರಗತಿಗೆ ಮಾರಕ. ನಾನು ಸುಮಾರು ಜನ ನೋಡ್ತಾ ಇದ್ದೇನೆ. ಏನೇನೋ ಹೇಳ್ತಾರೆ. ನಮ್ಮ ವಯಸ್ಸಾಗೋಯ್ತು, ಭಾಷಣ ಕೌಶಲ್ಯ ಕಲಿಬೋದಾ ಸಾರ್? ನಾನು ಕರ್ಗಿದ್ದೀನಿ ಕಲಿಬೋದಾ, ಬೆಳಗಿದ್ದೀನಿ ಕಲಿಬೋದಾ ರೀ? ಯಾವ ವರ್ಷ ಆಗಲಿ ರೀ, 74 ವರ್ಷದ ಕಲಂದರು ನಮ್ಮ ಕ್ಲಾಸಲ್ಲಿ ಕಲ್ತಿದ್ದಾರೆ. 5ನೇ ಕ್ಲಾಸ್ ಹುಡುಗ ಒಬ್ಬ ಬಂದು ಕಲ್ತಿದ್ದಾರೆ. 9ನೇ ಕ್ಲಾಸ್ ಹುಡುಗಿ ಸ್ಫೂರ್ತಿ ಎಷ್ಟು ಚೆನ್ನಾಗಿ ಮಾತಾಡಿದಾಳೆ. ನಮ್ಮ ಇದೇ ಯೂಟ್ಯೂಬ್ ಚಾನಲಲ್ಲಿ ನೋಡ್ರಿ, ಗಮನಿಸ್ರಿ. ಕಲಿಯುವಿಕೆಗೆ ವಯಸ್ಸಿನ ಭೇದವಿಲ್ಲ. ಯಾಕೆ ಈ ಕುಂಟು ನೆಪಗಳು ಪ್ರಗತಿಗೆ ಮಾರಕ ಅಂತ ಹೇಳಿದ್ದೀನಿ ಅಂದರೆ, ಎಷ್ಟೊಂದು ಜನ ನನ್ನ ಕೈಯಲ್ಲಿ ದುಡ್ಡು ಹತ್ತುತ್ತಾ ಇಲ್ಲ ಸಾರ್ ಅಂತಾರೆ. ಆಯ್ತಪ್ಪ, ಏನು ಪ್ರಯತ್ನ ಮಾಡಿದೀಯಾ ನೀನು? ನಾನು ಕೆಲವು ಸ್ನೇಹಿತರು ನೋಡಿದ್ದಾನೆ, ಬರೀ ವರ್ಕ್ಶಾಪ್ಸ್ಗಳಿಗೇನೆ ಲಕ್ಷಾಂತರ ರೂಪಾಯಿ, ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ದಾರೆ. ನಾವು ಅಂದ್ಕೊಂತೀವಿ, ಏನಪ್ಪ ಇವರು ಕಲಿಯೋಕ್ಕೆ 1 ಕೋಟಿ, ಅಲ್ಲಿ 1 ಲಕ್ಷ ಅಂತ, 2 ಲಕ್ಷ, 5 ಲಕ್ಷ, 10 ಲಕ್ಷ ಕೊಟ್ಟೋಗಾರೆ. ನೋಡಿದ್ರೆ ತಿಂಗಳಿಗೆ 50 ಲಕ್ಷ, 1 ಕೋಟಿ ದುಡಿತಾ ಇದ್ದಾರೆ ಈಗ ಅವರೆಲ್ಲ. ನಾನು ಅವಾಗ ನಾನೇ ಗಮನ ಕೊಟ್ಟಿಲ್ಲ ಅಂದ್ಬಿಟ್ಟು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಈಗೆಲ್ಲ ಪರಿಚಯ ಮಾಡ್ತಾ ಇದ್ದೀನಿ. ರೀ, ನೀವು ಶ್ರೀಮಂತರಾಗ್ಬೋದು. ನೀವು ಈಗ ನಿಮ್ಗೆ ಚೆನ್ನಾಗಿ ಕಾಣಲ್ಲ ಅಂದರೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಚೇಂಜ್ ಮಾಡಿಕೊಂಡ್ರೆ, ನೋಡಿ, ಹುಡುಗಿರು ಲೇಡೀಸು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಹೋದಾಗ ಒಂಥರ ಇರ್ತಾರೆ, ಹೊರಗೆ ಬಂದಾಗ ಇನ್ನೊಂದು ಥರ ಆಗೋಗಿರ್ತಾರೆ, ಬೇರೆಯವ್ರ ಥರ ಹೀರೋಯಿನ್ ಥರ ಆಗೋಗಿರ್ತಾರೆ. ಅಷ್ಟೇ ಅಲ್ಲ, ನಾನು ಕೆಲವು ಹೀರೋಯಿನ್ನೇ ನೋಡಿದ್ದೀನಿ, ಮೇಕಪ್ ತೆಗೆದ ಮೇಲೆ ಇವ್ರು ಯಾರೋ ಮನೆ ಕೆಲಸ ಮಾಡೋರ ಥರ ಇದ್ದಾರೆ. ಒಂದಿಬ್ಬರು ನೋಡಿದ್ದೆ ನಾನು ಆ ಥರ. ಕೆಲವರಂತೂ 1 ಗಂಟೆ ಮೇಕಪ್ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ದಿದ್ದು. ಅಂದ್ರೆ ಅದರ ಅರ್ಥ, ನಾವು ಏನು ಮಾಡ್ತೀವಿ ಎಲ್ಲದಕ್ಕೂ ಏನೋ ಒಂದು ಹಳ್ಳಿ ಕಡೆ ಪಿಳ್ಳೆ ನೆವ ಅಂತಾರೆ. ಈ ಕುಂಟು ನೆಪ ಬೇಡ ರೀ. ನೀವೇನೋ ಮಾಡಬೇಕಾ, ಮಾಡ್ರಿ ರೀ, ಯು ಕ್ಯಾನ್ ಡೂ ಇಟ್ ಅಂತ ಹೇಳಕ್ಕೆ ಈ ವಿಷಯ ತಗೊಂಡಿದ್ದೀನಿ. ಮೊದಲನೇದಾಗಿ ನಮ್ಮ ವಿಜಯಪುರದ ನೇತ್ರಾವತಿ ಏನು ಹೇಳ್ತಾರೆ ಕೇಳ್ತಾ ಇದ್ದೀನಿ. ಎಸ್ ನೇತ್ರಾವತಿ. ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಕುಂಟು ನೆಪಗಳು ಪ್ರಗತಿಗೆ ಮಾರಕ ಅಂತ ಹೇಳಿ, ಅಂದ್ರೆ ಮನುಷ್ಯನ ಜೀವನದಾಗ ಪ್ರಗತಿ ಎಂಬುದು ಹಠಾತ್ ಆಗಿ ಒಮ್ಮೆ ಹೊರಗೆ ಬರುವುದಿಲ್ಲ. ಯಾಕಂದ್ರೆ ಅದು ನಿರಂತರ ಶ್ರಮ ಮತ್ತು ಆತ್ಮವಿಶ್ವಾಸ, ಸರಿಯಾದ ನಿರ್ಧಾರಗಳ ಫಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಗತಿ ಹಾದಿಯಲ್ಲಿ ಮನುಷ್ಯನು ತಾನಾಗೆ ತನಗೆ ಏನ್ ಮಾಡ್ಕೋತಾನ, ಅಡ್ಡಿ ಮಾಡ್ಕೋತಾನ. ಏನಂದ್ರ ಕುಂಟು ನೆಪ ಹೇಳೋದ್ರ ಮುಖಾಂತರ. ಯಾಕಂದ್ರ ಇದು ಅದು ಸಣ್ಣದಾಗೆ ಕಾಣ್ತದ ಫಸ್ಟಿಗೆ ನಾವು ಕುಂಟು ನೆಪ ಹೇಳ್ಕೊತ ಹೋಗುವಾಗ. ಅದೇ ಒಂದು ನಿಧಾನವಾಗಿ ಏನಾಗ್ತದ ಅಂದ್ರೆ ನಮ್ಮ ಬದುಕಿನ ಗತಿ ಅದು ಕುಗ್ಗಿಸೋಕ ಪ್ರಯತ್ನ ಮಾಡ್ತದ. ಮತ್ತೆ ಪ್ರಗತಿ ಮತ್ತು ನೆಪಗಳ ಸಂಘರ್ಷ ಯಾವ ತರ ಇರ್ತದ ಅಂದ್ರೆ, ಪ್ರಗತಿ ಶ್ರಮವನ್ನು ಕೇಳ್ತದ, ಆದ್ರೆ ತ್ಯಾಗ, ತಾಳ್ಮೆ ಮತ್ತು ನಿರಂತರ ಒಂದು ಪ್ರಯತ್ನ ಅಂತೇಳಿ ಅಪೇಕ್ಷಿಸುತ್ತದ. ಅದೇ ಕುಂಟು ನೆಪಗಳು ಯಾವ ತರ ಇರ್ತದ ಅಂದ್ರ, ಆರಾಮ್ ನೀಡ್ತಾವ ಕುಂಟು ನೆಪ ಯಾವಾಗಲೂ. ಮತ್ತ ಕ್ಷಣಿಕ ನೆಮ್ಮದಿ ಕೊಡ್ತಾವ, ಮತ್ತು ದೀರ್ಘಕಾಲದ ಸಾಧನೆಯನ್ನು ಏನ್ ಮಾಡ್ತಾವ, ಕಸಿದುಕೊಳ್ತಾವ ಅಂತ ಹೇಳ್ಬೋದು. ಎರಡು ಕಂಪೇರ್ ಮಾಡ್ದಕ್ರ ಈ ಪ್ರಗತಿ ನೆಪ ನಡುವೆ ಅದು ಸಂಘರ್ಷ ಈ ತರ ಏರ್ಪಡ್ತದ. ಯಾವುದೇ ಗೆಲ್ಬೇಕಂದ್ರ ಮೊದಲ ನಮ್ಮ ಆಯ್ಕೆ ಯಾವ್ದು ಇರ್ಬೇಕು ಅನ್ನೋದು ನಮಗ್ ಗೊತ್ತಿರ್ಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಸ್, ನಮ್ಮ ವಿಕಾಸ್ ಏನು ಹೇಳ್ತಾರೆ? ನಮಸ್ತೆ ಸರ್. ಸರ್, ಕುಂಟು ನೆಪಗಳು ಪ್ರಗತಿಗೆ ಮಾರ್ಗ. ಮೊದಲನೇದಾಗಿ ನಾವು ಜನಪ್ರಿಯ ಗಾದೆಗಳು ನಮಗೆ ನೆನಪಿಗೆ ಬರ್ತದೆ ಸರ್. ಕುಣಿಲಾರ್ದರು ನೆಲ್ಡೊಂಕು ಅಂತ ಹೇಳಿ. ಹಾಗೆ ನಾವ್ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತಂದ್ರೆ ನಮ್ಮ ವೃತ್ತಿ ಜೀವನದಲ್ಲಿ ನಾವು ಕುಂಟು ನೆಪಗಳನ್ನು ಹೇಳ್ಕೊಳ್ದಲೆ ನಮ್ಮ ಅಭಿವೃದ್ಧಿ ಕಡೆಗೆ ನಾವು ಸಾಗ್ಬೇಕು ಅಂತ ಮೊದಲನೇದಾಗಿ ಹೇಳ್ತೀನಿ ಸರ್. ಹಾಗೇನೆ ಮತ್ತೆ ನಾವು ಬೇರೆ ಕೆಲವು ವಿಚಾರಗಳಲ್ಲಿ ಒಂದು ನೀವ್ ಹೇಳಿದ್ರಿ, ಕಳ್ಳನಿಗೆ ಒಂದು ಪಿಳ್ಳೆ ನಾವು ಅಂತೇಳಿ, ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ನಾವು ಆ ಟೈಮಿಗೆ ಅಟೆಂಡ್ ಮಾಡ್ಲಿಲ್ಲ, ಆ ಟೈಮ್ಗೆ ಹೋಗ್ಲಿಲ್ಲ, ಮತ್ತೆ ಸುಮ್ನೆ ಹೋಗ್ಬಿಟ್ಟು ವಾಪಸ್ ಬರೋದು, ನೆಪಗಳನ್ನ ಹೇಳಕ್ಕೆ ನಾವು ಪ್ರಿಯರಾಗಿರ್ತೀವಿ ಅಂತ ನಮ್ಗೆ ಅನ್ಸುತ್ತೆ. ಹಾಗೇನೆ ನಿಮ್ಮ ಒಂದು ತರಬೇತಿಗೆ ನಾವು ಜಾಯಿನ್ ಆಗ್ಬೇಕು ಅಂದ್ರೆ ಒಂದ್ಸರಿ ಬಂದ್ಬಿಟ್ಟು ಸರ್ ಅದೇ ಕುಂಟು ನೆಪ ಹೇಳ್ಕೊಂಡ್ಬಿಟ್ಟು ನೆಕ್ಸ್ಟ್ ವೀಕ್ ಇನ್ನೊಂದ್ ರೀತಿ ಹೇಳೋ ತರ ಇದ್ರೆ ನಮ್ಮನ್ನು ಸೇರಿಸ್ಕೊಂಡು ನಾವು ಈ ಕುಂಟು ನೆಪಗಳಿಗೆ ಅದು ಪ್ರಗತಿಗೆ, ನಮ್ಮ ಅಭಿವೃದ್ಧಿಗೆ ಮಾರ್ಗವಾಗುತ್ತೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ ಸರ್. ಓಕೆ, ಫೈನ್. ಎಸ್ ಸುದರ್ಶನ್. ಆ ಎಲ್ರಿಗೂ ನಮಸ್ತೆ. ನಮ್ಮೆಲ್ಲರ ಜೀವನದಲ್ಲಿ ಪ್ರಗತಿ ಅತ್ಯಂತ ಮುಖ್ಯ. ಆದ್ರೆ ಆ ಪ್ರಗತಿಗೆ ಅತಿ ದೊಡ್ಡ ಅಡ್ಡಿಯಾಗಿರೋದಂದ್ರೆ ಕುರುಟು ನೆಪಗಳು. ನಾವು ತುಂಬಾ ಸರಿ ಕೇಳಿರ್ತೀವಿ, ಸಮಯ ಇಲ್ಲ, ಅವಕಾಶ ಇಲ್ಲ, ಪರಿಸ್ಥಿತಿ ಸರಿಯಾಗಿಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ. ಇವೆಲ್ಲವೂ ಯಶಸ್ಸನ್ನ ತಡೆಯುವಂತಹ ಕುಂಟು ನೆಪಗಳು. ಆ ಯಶಸ್ವಿಯಾದವರು ಸಮಸ್ಯೆಗಳನ್ನ ನೆಪ ಮಾಡ್ಕೊಳ್ಳಿಲ್ಲ, ಅವರು ಸಮಸ್ಯೆಗಳನ್ನೇ ಸವಾಲಾಗಿ ಸ್ವೀಕರಿಸಿದ್ರು. ವಿಫಲರಾದವರು ಪರಿಸ್ಥಿತಿಯನ್ನ ದೂಷಣೆ ಮಾಡಿದರು,
ಆ ಯಶಸ್ವಿಯಾದವರು ತಮ್ಮನ್ನ ತಾವೇ ಹೊಣೆಗಾರರನ್ನಾಗಿ ಮಾಡ್ಕೊಂಡ್ರು. ಹೌದಲ್ಲ? ಗೆದ್ರು ನಾವೇ ಹೊಣೆ, ಸೋತ್ರು ನಾವೇ ಹೊಣೆ ನಮ್ಮ ಜೀವನದಲ್ಲಿ. ಅದರಿಂದ ನಾವು ಕುಂಟು ನೆಪಗಳನ್ನ ಹೇಳೋದನ್ನ ಕಡಿಮೆ ಮಾಡ್ತಾ ಇದ್ರೆ ತುಂಬಾ ಒಳ್ಳೆಯದು. ಕುಂಟು ನೆಪಗಳು ನಮ್ಮ ಆತ್ಮವಿಶ್ವಾಸನ ಕುಗ್ಗಿಸುತ್ತೆ, ನಮ್ಮ ಶಕ್ತಿಯನ್ನ ನಿಶ್ಚೇತನಗೊಳಿಸ್ಬಿಡುತ್ತೆ, ಮತ್ತೆ ನಮ್ಮ ಗುರಿಯಿಂದ ನಮ್ಮನ್ನ ದೂರ ಆ, ಅವಾಗ ದೂರ ದೂರ ತಳ್ತಾ ಇರತ್ತೆ. ಆ ಮತ್ತೆ ಹೇಳ್ಬೇಕಂದ್ರೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ, ನೆಪ ಹುಡುಕೋ ಮನಸ್ಸಿದ್ರೆ ನಿಲ್ಲಲು ಕಾರಣ ಸಿಕ್ಕೇ ಸಿಗತ್ತೆ. ಆದ್ರೆ ಅದೇ ದೃಢ ಸಂಕಲ್ಪ ಇದ್ರೆ ಮುನ್ನಡೆಯಲು ದಾರಿ ಸಿಕ್ಕೇ ಸಿಗತ್ತೆ. ಆದ್ರಿಂದ ನಾವೆಲ್ಲರೂ ಒಂದು ನಿರ್ಧಾರ ತಗೊಳ್ಳೋಣ. ನೆಪಗಳನ್ನೆಲ್ಲ ಪರಿಹಾರಗಳನ್ನ ಹುಡ್ಕೋಣ. ಭಯವನ್ನಲ್ಲ ಧೈರ್ಯವನ್ನ ಆಯ್ಕೆ ಮಾಡೋಣ. ಸೋಮಾರಿತನವನ್ನಲ್ಲ ಶ್ರಮವನ್ನ ಅಪ್ಪಿಕೊಳ್ಳೋಣ. ಏಕೆಂದ್ರೆ ನೆನ್ಪಿಡಿ, ಕುಂಟು ನೆಪಗಳು ಪ್ರಗತಿಗೆ ಮಾರಕ, ದೃಢ ನಿಶ್ಚಯ ಮಾತ್ರ ಯಶಸ್ಸಿಗೆ ಮಾರ್ಗ. ಧನ್ಯವಾದಗಳು. ಓಕೆ, ವೀರ ಹನುಮಪ್ಪ ಅವರು. ಎಲ್ರಿಗೂ ನಮಸ್ಕಾರ. ಕುಂಟು ನೆಪಗಳು ಪ್ರಗತಿಗೆ ಮಾರಕ. ಈಗ ಯಾವುದೇ ಒಂದು ವ್ಯಕ್ತಿಗೆ ಒಂದು ಗುರಿ ಒಂದು ಸ್ಪಷ್ಟ ಗುರಿ ಇರಬೇಕು. ಆ ಗುರಿ ಸಾಧಿಸ್ಬೇಕಂತ ಒಂದು ಛಲ ಇರಬೇಕು. ಆ ಛಲ, ಆ ಗುರಿ ಸ್ಪಷ್ಟತೆ ಇದ್ದಾಗ ಅವನು ಒಂದು ಜೀವನ ಉತ್ಸಾಹದಿಂದ ಅದನ್ನ ಸಾಧನೆ ಕಡೆಗೆ ಹೋಗ್ತಾನೆ. ಯಾರಿಗೆ ಆ ಸ್ಪಷ್ಟತೆ, ಆ ಗುರಿ ಸಾಧಿಸ್ಬೇಕು ಒಂದು ಉತ್ಸಾಹ ಇರೋದಿಲ್ಲ, ಅವರು ಬರೇ ಕೆಲವೊಂದು ನೆಪಗಳು ಹೇಳ್ಕೊಂಡು ಮುಂದೆ ಓಡ್ತಾ ಇರತಕ್ಕಂಥ ನಿಶ್ಚಿತವಾದ ಒಂದು ಗುರಿ ಇರೋದಿಲ್ಲ ಅವರಿಗೆ. ಹಂಗಬಿಟ್ಟು ಒಂದು ಕೆಲವೊಂದು ಕುಂಟು ನೆಪಗಳು, ಅಯ್ಯೋ ನಾಳೆ ಮಾಡಿದ್ರಾಯ್ತು, ಅಯ್ಯೋ ಮುಂದೆ ಮಾಡಿದ್ರಾಯ್ತು ಅಂತ ಬೇರೆ ಹೇಳ್ಕೊಂತಾನೆ ಬರ್ತಾರೆ. ಏನಾದ್ರೂ ಕೆಲಸ ಹೇಳಿದ್ರೆ ಏನಾದ್ರೂ ಒಂದು ನೆಪ ಹೇಳ್ಬಿಟ್ಟು ಅದನ್ನ ಮುಂದಕ್ಕೆ ಹಾಕ್ತಾ ಇರ್ತಾರೆ. ಹೀಗೆ ನಾವು ಸರಿಯಾದ ಒಂದು ಗುರಿಯನ್ನು ಇಟ್ಕೊಂಡಾಗ, ಸರಿಯಾದ ಒಂದು ಛಲ ಒಂದು ಬಂದಾಗ, ನಾವು ಯಾವುದೇ ಒಂದು ಕುಂಟು ನೆಪಗಳಿಗಾಗ್ಲಿ ಬೇರೆ ಯಾವುದಕ್ಕೆ ಒಳಗಾಗ್ದೇಲೆ ನಾವು ಒಂದು ಜೀವನೋತ್ಸಾಹದಿಂದ ಆ ಗುರಿಯನ್ನು ಸಾಧಿಸೋದಕ್ಕೆ ಛಲ ಬರುತ್ತೆ. ನಾವು ಕುಂಟು ನೆಪಗಳನ್ನು ಹುಡುಕೊಂಡ ನಾವು ಕೆಲಸವನ್ನ ಮುಂದೆ ಹಾಕೋದ್ರಿಂದ ನಮ್ಮ ಪ್ರಗತಿನ ನಾವೇ ಹಾಳು ಮಾಡ್ಕೊಂಡಾಗ ಆಗುತ್ತದೆ. ಹಂಗಾಗ್ಬಿಟ್ಟು ನಾವು ಒಂದು ಛಲ ಇಟ್ಕೊಂಡು ಆ ಕುಂಟು ನೆಪ ಹೇಳೋದನ್ನ ಬಿಟ್ಟಾಗ ನಾವು ಒಂದು ಗುರಿ ಸಾಧಿಸಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನೊಂದೆರಡು ಮಾತು ಮುಗಿಸ್ತೇನೆ. ಓಕೆ, ಎಸ್. ಇನ್ಯಾರು ಮಾತಾಡಬೇಕು? ಶರಣಬಸಪ್ಪ. ಎಸ್, ಶರಣಬಸಪ್ಪ. ಕುಂಟು ನೆಪಗಳು ಪ್ರಗತಿಗೆ ಮಾರಕ. ಸರ್, ಏನೇ ಕೆಲಸ ಮಾಡಿದ್ರು ನಾವು ಕುಂಟು ನೆಪಗಳು, ಏನೇ ಒಂದು ನೆಪಗಳು ಹೇಳ್ಕೊಂಡು ಕೆಲಸ ಮಾಡಕ್ಕಾಗಲ್ಲ, ಇದು ಕೆಲಸ ಇದೆ, ಆ ಕೆಲಸ ಇದೆ ಅಂತ ಇದಕ್ಕೆ ಹೋಗ್ಬಾರ್ದು ಸರ್. ಏನೇ ಇದ್ರು ನಮ್ ನೆಪಗಳು ಸೈಡಿಗಿಟ್ಟು ಏನ್ ಕೆಲಸ ಇದೆ ಆ ಕೆಲಸದಲ್ಲಿ ನಾವು ತೊಡಗಿಬೇಕು. ಓಕೆ, ವೆರಿ ಗುಡ್. ಎಸ್ ಸ್ನೇಹಿತರೆ, ಕುಂಟು ನೆಪಗಳು ಪ್ರಗತಿಗೆ ಮಾರಕ. ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಲೈಕ್ ಮಾಡಿ, 4 ಜನಕ್ಕೆ ಈ ರೀತಿಯ ವಿಡಿಯೋಗಳನ್ನ ಶೇರ್ ಮಾಡಿ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಒಬ್ಬ ಪರಿವರ್ತನಾ ಮಾರ್ಗದರ್ಶಕ, ತರಬೇತುದಾರ ಮತ್ತು ಲೇಖಕ. ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ ಮೂಲಕ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇನೆ. ದಯಮಾಡಿ ಎಲ್ಲ ವಿಡಿಯೋಗಳನ್ನ ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಐ ವಿಶ್ ಯು ಆಲ್ ದಿ ಬೆಸ್ಟ್.